ಎಷ್ಟು ರೀ ಇದು? 32 ರೂಪಾಯಿ ಸರ್. 32? ಯಾಕೆ ರೀ 2 ರೂಪಾಯಿ ಎಕ್ಸ್ಟ್ರಾ? ಅದು ಕೂಲಿಂಗ್ಗೆ ಸರ್. ಅಲ್ಲ ರೀ, ಇದ್ರ ಹೆಸರೇ ಕೂಲ್ ಡ್ರಿಂಕ್ಸು. ಕೂಲಿಂಗ್ ಚಾರ್ಜ್ ಅಂತ 2 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತೀರಲ್ಲ, ನಮ್ಮಂಥವರಿಗೆ ಹೀಗೆ ಮಾಡ್ತೀರಾ? ಸಾರಿ ಸರ್. ಬೇಡ ಬಿಡಿ. ಹಲೋ. ಹಾಂ ಸರ್, ಆ CCTV ಫುಟೇಜಲ್ಲಿದ್ದು ಇಲ್ಲೇ ಇದ್ದಾನೆ. ಅದನ್ನೇನ್ರಿ ಫೋನ್ ಮಾಡಿ ಹೇಳ್ತೀರಾ? ಹಿಡೀರಿ ಅವನ್ನ. ಹಾಂ, ಓಕೆ ಸರ್. ಸರ್, ಅವನೇ ಬೋಂದೆಲ್ನಲ್ಲಿ ಸೂರಜ್ ಕೆಫೆನಲ್ಲಿದ್ದಾನೆ. ಜೊತೆ ನಮ್ಮ ಫ್ರೆಂಡ್ ಯಾರೋ ಇದ್ದಂಗಿದೆ ಸರ್. ರೀ, ಅಲ್ಲೇ ಮ್ಯಾನೇಜ್ ಮಾಡ್ರಿ. 2 ಮಿನಿಟ್ಸ್ ಬಂದೆ, ಇಲ್ಲೇ ಪಕ್ಕದಲ್ಲಿದ್ದೀನಿ. ಓಕೆ ಸರ್. ಇಲ್ಲಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಪಾಪ ಒಳ್ಳೆ ಜನ, ಹೀಗಾಗಬಾರ್ದಿತ್ತು ಸರ್. ನಮ್ಮ ಸಾಹೇಬರು ನಿಮ್ಮ ಮೇಡಮ್ ಹತ್ರ ಕೇಳಿದಾಗ ಅವ್ರು ಏನೂ ಹೇಳಲೇ ಇಲ್ಲ. ಅಂದಹಾಗೆ ಹೆಂಡ್ತಿಗೆ ಗಂಡ ಹೆಂಡ್ತಿಗೆ ಯಾವಾಗಾದ್ರೂ ಜಗಳ ಆವಾಗ ಒಮ್ಮೊಮ್ಮೆ ಆಗ್ತಾ ಇತ್ತು. ಆದರೆ 1-1.5 ತಿಂಗಳಿಂದ ಸ್ವಲ್ಪ ಜೋರಾಗಿ ಜಗಳ ಆಗ್ತಿತ್ತು. ಯಾರು ನೀವು? ನಾನಾ? ತುಕಾರಾಮ್, ಹುಷಾರ್. ನೀವು ಬೈಕಲ್ಲಿ ಬನ್ನಿ, ನಾನು ಜಿಪ್ಪಲ್ಲಿ ಫಾಲೋ ಮಾಡ್ತೀನಿ. ಸರ್ ಸರ್ ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ, ನನ್ನ ಸಾಯಿಸ್ಬೇಡಿ. ನಾನು ಪಿಂಕಿನ್ ತುಂಬಾ ಲವ್ ಮಾಡ್ತಿದ್ದೀನಿ ಸರ್, ಪ್ಲೀಸ್ ಸರ್. ಕಾಮ್ ಡೌನ್. ಯಾರದು ಪಿಂಕಿ? ನಾನು ಯಾಕೆ ನೀನು ಸಾಯಿಸ್ಬೇಕು? ನಾವು ಯಾರು ಅಂತ ಗೊತ್ತಾ ನಿನಗೆ? ನಮ್ಮ ನೋಡಿದ ತಕ್ಷಣ ಯಾಕೆ ಹೊಡೆದೆ? ನಾವು ಪೊಲೀಸ್ ಆಫೀಸರ್ಸ್. ಕಾಮ್ ಡೌನ್. ಈಗ ಹೇಳು. ಸರ್, ನೀವು ಬಂದಿದ್ದ ಸ್ಟೈಲು, ನಿಮ್ಮ ಹತ್ರ ಇದ್ದಿದ್ದು ಗನ್ ನೋಡಿ ನಾನು ಪಿಂಕಿನ್ ಲವ್ ಮಾಡ್ತಾ ಇರೋದಕ್ಕೆ ಅವರೇ ನನ್ನನ್ನು ಕೊಲ್ಲಕ್ಕೆ ಕಳಿಸಿದ್ದಾರೆ ಅನ್ಕೊಂಡೆ ಸರ್. ಅವ್ರು ಯಾರು? ಯಾರು ನೀವು? ಮಗನ ಸುಮ್ಮನೆ ಏನಿದಲ್ಲ?
ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ನೋಡು, ನಾನು ಈ ಥರ ವಾರ್ನಿಂಗ್ ಕೊಡೋ ಜುಜುಬಿ ಕೆಲಸಕ್ಕೆಲ್ಲ ಬರಲ್ಲ. ಆದರೆ ಹುಡುಗಿ ನನ್ನ ಕ್ಲೋಸ್ ಫ್ರೆಂಡ್ ಮಗಳು, ಹಾಗೆ ಸ್ವತಃ ನಾನೇ ಬಂದಿದ್ದೀನಿ. ಈಗ ನನ್ನ ಮಾತು ಕೇಳಿಲ್ಲ ಅಂದರೆ ಓ ಸರ್, ನಮಸ್ಕಾರ ಸರ್. ಅನುರಾಗ್ ಫಾದರ್ ಅಲ್ವಾ ನೀವು? ಹೌದು. ಈಸ್ ಅ ಗುಡ್ ಬಾಯ್ ಸರ್. ಒಳಗೆ ಬನ್ನಿ, ಒಳಗೆ ಬನ್ನಿ. ನೋ ಪ್ರಾಬ್ಲಮ್ ಸರ್, ಈಗಲೇ ಲೇಟ್ ಆಗಿದೆ, ಮತ್ತೊಮ್ಮೆ ಬರ್ತೀನಿ. ಹಾಂ, ಥ್ಯಾಂಕ್ ಯು. ಹೇಳಿದ ಅರ್ಥ ಮಾಡ್ಕೊ. ವರ್ಧನ್ ಯಾಕೆ ನಿನಗೆ ಬೆದರಿಕೆ ಹಾಕ್ದ? ಅವನಿಗೂ ನಿನ್ನ ಹುಡುಗಿಗೂ ಏನು ಸಂಬಂಧ? ಸರ್, ನಾನು ಪಿಂಕಿನ ಪ್ರೀತಿಸ್ತಾ ಇದ್ದಿದ್ದು ಅವ್ರ ಅಪ್ಪಂಗೆ ಇಷ್ಟ ಇರಲಿಲ್ಲ. ಒಂದು ಸಲ ಡೈರೆಕ್ಟಾಗೇ ಕರೆದು ಹೇಳಿದರು, ಬಟ್ ನಾನು ಅವಳನ್ನ ಬಿಡೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಈ ಥರ ಗೂಂಡಾಗಳನ್ನ ಬಿಟ್ಟು ಹೆದರಿಸ್ತಿದ್ದಾರೆ ಸರ್. ಒಟ್ಟಿನಲ್ಲಿ ಗುಲಾಬಿ ಹೂ ಥರ ಇದ್ದ ನಿನ್ನ ಲವ್ಗೆ ಅವ್ನು ಮುಳ್ಳಾಗಿದ್ದ, ಅದಕ್ಕೆ ಅವ್ನು ಕಿತ್ತಾಕ್ಬಿಟ್ಯಾ? ಅಂದರೆ ಅರ್ಥ ಆಗಿಲ್ಲ ಸರ್. ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ ಎಲ್ಲ ಗೊತ್ತಾಗುತ್ತೆ. ವರ್ಧನ್ ಕೊಲೆ ಮಾಡಿಬಿಟ್ಟು ಏನು ಗೊತ್ತಿಲ್ಲ ಅಂತೀಯ? ಸರ್, ಏನಂತಿದ್ದೀರಾ? ನಂಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ ಸರ್. ಅದರಲ್ಲೂ ಈಗ ಮರ್ಡರ್ ಬೇರೆ ಅಂತಿದ್ದೀರಾ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಹಾಗಾದ್ರೆ ಮೊನ್ನೆ APMC ಯಾರ್ಡ್ಗೆ ಏನು ನಿನ್ನ ಕ್ಯಾಂಪೇನಿಗೆ ಸಿಗ್ನೇಚರ್ ಹಾಕ್ಸ್ಕೊಳಕ್ಕೆ ಹೋಗಿದ್ಯಾ? ಏನಾಯ್ತು? ನೀನು ಇಳಿ ಸ್ವಲ್ಪ. ಯಾಕೆ ಇಲ್ಲಿ ನಿಲ್ಲಿಸ್ದೆ? 1 ನಿಮಿಷ. ಥೂ, ಬೇಗ ಹೋಗ್ಬಾ. ಏನಾಯ್ತು? ಕೂತ್ಕೋ ಕೂತ್ಕೋ, ಫಸ್ಟ್ ಕೂತ್ಕೋ. ನೀನು ಏನಾಯ್ತು? ಕೂತ್ಕೋ ಕೂತ್ಕೋ. ನಿನ್ನ ಹುಡುಗಿ ಏನವಳ ಹೆಸರು? ಪಿಂಕಿ. ಪ್ರಣೀತಾ ಸರ್, ಪ್ರೀತಿಯಿಂದ ಪಿಂಕಿ ಅಂತ ಕರೆಯೋದು. ಏನೋ ಒಂದು, ಅವಳ ಮನೆ ಕರ್ಕೊಂಡೋಗು. ಸರ್, ಅವಳಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಸುಮ್ಮನೆ ಕೋಆಪ್ರೇಟ್ ಮಾಡಿದ್ರೆ ಇಬ್ಬರಿಗೂ ಒಳ್ಳೇದು. CCTV ಫುಟೇಜಿಂದ ನಿನ್ನನ್ನು ಪತ್ತೆ ಹಚ್ಚಿರೋ ನಮಗೆ ನಿಮ್ಮ ಹುಡುಗಿ ಮನೆ ಪತ್ತೆ ಹಚ್ಚೋದು ದೊಡ್ಡ ವಿಷಯ ಏನಲ್ಲ. ಟೈಮ್ ವೇಸ್ಟ್ ಮಾಡಿದೆ, ಅವಳು ಮನೆ ಕರ್ಕೊಂಡೋಗು. ನಡಿ. ನಡಿಯೋ. ಮಾಮೂಲಾಗಿ ಅವಳನ್ನ ಮೀಟ್ ಮಾಡಬೇಕು ಅಂದ್ರೆ ಹೇಗೆ ಕರೀತೀಯೋ ಹಾಗೆ ಕರಿ. ಹಲೋ ಪಿಂಕಿ, ಅರ್ಜೆಂಟಾಗಿ ಸ್ವಲ್ಪ ಕೆಳಗಡೆ ಬಾ. ಏ ಲೂಸು, ಅಪ್ಪ ಮನೇಲೇ ಇದ್ದಾರೆ ಕಣೋ. ನಾನು ತಮಾಷೆಗೆ ಹೇಳ್ದೆ. ಪ್ಲೀಸ್ ಹೋಗು, ಆಮೇಲೆ ಸಿಗ್ತೀನಿ. ಅರ್ಜೆಂಟ್ ಇದೆ, ಬಾಲ್ಕನಿ ಹತ್ರ ಆದ್ರೂ ಬಾ. ಏನಾಯ್ತು? ಏನ್ ಮಾಡಿದ್ಯೋ? ಪೊಲೀಸ್ ಹಿಡ್ಕೊಂಡು ಬಂದಿದ್ದಾರೆ. ಅಪ್ಪ ನೋಡಿದ್ರೆ ಮುಗೀತು ಅಷ್ಟೇ. ಫೋನ್ ಕೊಡಿಲ್ಲ. ನೋಡಮ್ಮ, ಏನೂ ಆಗಿಲ್ಲ, ಹೆದರ್ಕೋಬೇಡ ಬಾ. ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. 5 ನಿಮಿಷ ನನ್ನ ಹತ್ರ ಮಾತಾಡಬೇಕಿದೆ. ಸರಿ ಸರ್. ಬಾಮ್ಮ, ಬರ್ಡೇ ನೈಟು ಏನು ನಡೀತು, ಎಲ್ಲಿದ್ರಿ, ಸ್ವಲ್ಪ ಡೀಟೇಲಾಗಿ ಹೇಳಮ್ಮ. ಸರ್, ಅವತ್ತು ನೈಟು ಇಲ್ಲೇ ಬಂದಿದ್ದ. ಆಮೇಲೆ ಸರ್ಪ್ರೈಸ್ ಅಂತ ಕ್ಯಾಫೆ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೆನ್ ಅನುರಾಗ್ ನನ್ನ ಮನೆಗೆ ಡ್ರಾಪ್ ಮಾಡ್ದೆ ಸರ್. ಅಷ್ಟೇನಾ? ಅದೇ ಪಿಂಕಿ, ಅದು
ಸರ್ ಅವತ್ತು ಬರುವಾಗ ದಾರಿ ಮಧ್ಯ ನಿಲ್ಲಿಸಿ ಯಾರ್ಡ್ ಹತ್ರ ಇವನು ಗೊತ್ತಾಯ್ತು. ಬಿಟ್ಟು ಹೋಗಿ ಎಷ್ಟೊತ್ತಾದ್ಮೇಲೆ ವಾಪಸ್ ಬಂದ? ಆಗಲೇ ಬಂದ ಸರ್, ಒಂದು 2 ನಿಮಿಷ. ದೆನ್ ವಿ ಕೇಮ್ ಬ್ಯಾಕ್ ಹೋಮ್. ಓಕೆ ಸರಿಮಾ, ನೀನು ಹೋಗು. ಸರ್ ನನ್ನ ಬೈಕ್ ಅಲ್ಲೇ ಇದೆ. ಡ್ರಾಪ್ ಮಾಡಬೇಕಾ? ನಂದು ಅಲ್ಲೇ ಇದೆ. ಹಾಂ ಹೇಳಿ. ಸರ್ CCTV ಫುಟೇಜಲ್ಲಿ ಯಾರೋ ಒಬ್ಬ ಬೇರೆ ಇದ್ದಾನೆ ಸರ್. ಫೋಟೋ ವಾಟ್ಸಪ್ ಮಾಡ್ತೇನೆ ಸರ್. ಓಕೆ. ನನಗೆ ಒಂದು ವಿಷಯ ನೆನಪಾಯಿತು. ಅವತ್ತು ನಾನು ಅಲ್ಲೊಬ್ರು ನೋಡಿದೆ ಸರ್. ಅವನು ಯಾರು ಅಂತ ಐಡೆಂಟಿಫೈ ಮಾಡ್ತೀಯಾ? ಸರ್ ಮೊಬೈಲಿಗೆ ಸೆಂಡ್ ಮಾಡಿದ್ರೆ ನೋಡ್ಬೋದಲ್ಲ ಸರ್? ಸ್ಟೇಟ್ಮೆಂಟ್ ತೊಗೊಂಡು ಸಿಗ್ನೇಚರ ಕಳಿಸ್ಬೇಕು, ಅಷ್ಟು ಅರ್ಥ ಆಗಲ್ವಾ? ಸ್ಟೇಷನ್ಗೆ ಬಮ್ಮ. ಸರ್ ಸ್ಟೇಷನ್ಗಾ? ನಂಗೆ ಭಯ ಆಗುತ್ತೆ ಸರ್, ಮನೇಲಿ ಗೊತ್ತಾದರೆ. ಹೆದರ್ಕೋಬೇಡಮ್ಮ, ನಾನಿರ್ತೀನಿ. ಸರಿ ಸರ್, ಪ್ಲೀಸ್ ವೆಯ್ಟ್, ನಾನು ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸರ್ ನಿಮಗೆ ಬೇಕಾಗಿರೋದೆಲ್ಲ ಸಿಗ್ತಲ್ಲ ಸರ್? ನನ್ನ ಬೈಕ್ ಮಾತ್ರ ಅಲ್ಲೇ ಇದೆ. ನಾನು ವ್ಯವಸ್ಥೆ ಮಾಡ್ತೀನಿ, ಒಳಗೋಗ. ಸರ್ ನೀವು ಕೂತ್ಕೊಂಡು ನಾನು ಡ್ರೈವ್ ಮಾಡ್ತೀನಿ. ಸೋಮಯ್ಯ. ತುಕಾರಾಮ್. ನಾನೊಂದು ಐ ವಿಟ್ನೆಸ್ ಕರ್ಕೊಂಡು ಸ್ಟೇಷನಿಗೆ ಬರ್ತಾ ಇದ್ದೀನಿ. ಸರ್ ಎಲ್ಲಿದ್ದಾರೆ? ಸರ್ ನನ್ನ ಜೊತೆನೇ ಇದ್ದಾರೆ. ಆಯಿತು.